ಶರಣಂ ಶರಣಂ ಗಚ್ಚಾಮಿ. ಆಗಸ್ಟ್ ತಿಂಗಳ ಮಾಸಿಕ ಪ್ರಾರ್ಥನೆ ಅಥವಾ ಪಪ್ರ. ನಮ್ಮ ಪಿತೃವಾಯ್ ಶಿಕ್ಷಕಿ ಮತ್ತು ಪ್ರೇರಕರಾದ ಭಾರತಿ ಮಾಜಿಯವರು ನಡೆಸಿಕೊಟ್ಟ ಈ ಮಾಸಿಕ ಪತ್ರವನ್ನು ಭಕ್ತಿಯಿಂದ ಮಾಡಿದರೆ 1ನೇ ತಾರೀಕು ಆಗಸ್ಟ್ 2026ರಿಂದ 1ನೇ ತಾರೀಕು ಸೆಪ್ಟೆಂಬರ್ 2026ರವರೆಗೆ ಇಡೀ ತಿಂಗಳು ಪರಂಜಿಯವರ ದಿವ್ಯ ಶಕ್ತಿಯಿಂದ ಎಲ್ಲರಿಗೂ ಸುಖ, ಶಾಂತಿ, ಸಂತೋಷ ಹಾಗೂ ಸಮೃದ್ಧಿ ದೊರೆಯುತ್ತದೆ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: हे परम जी, ಆಗಸ್ಟ್ ತಿಂಗಳ ಈ ಮಾಸಿಕ ಪ್ರಾರ್ಥನೆ ಮಾಡಲು ನನಗೆ ನಿಮ್ಮ ದಿವ್ಯವನ್ನು ಶಕ್ತಿಯನ್ನು ನೀಡಿ. ಇಂದಿನ ಈ ಪತ್ರವನ್ನು ಮಾಡುವ ಮೂಲಕ ಇಡೀ ಆಗಸ್ಟ್ ತಿಂಗಳು ನನಗೂ ನನ್ನ ಕುಟುಂಬಕ್ಕೂ ಸುಖಕರ, ಮಂಗಳಕರ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪರಂಜಿ, ಈಗ ನಡೆಯುತ್ತಿರುವ ಈ ವಿಶೇಷ ಪರಂಜಿ ಭಕ್ತಿ ಮಾಸದ PDME ಸಂಪೂರ್ಣ ದಿವ್ಯ ಶಕ್ತಿಯನ್ನು ಪಡೆಯಲು 15ನೇ ತಾರೀಕು ಆಗಸ್ಟ್ 2026ರಂದು ನಡೆಯುವ ಪಿತೃವಾಯ್ ಭಕ್ತಿ ಮಾಸದ ಪ್ರತಿಯೊಂದು ತರಗತಿಗೆ ನಾನು ತಪ್ಪದೆ ಹಾಜರಾಗುತ್ತೇನೆ. ಈ ಭಕ್ತಿ ಮಾಸದಲ್ಲಿ ನಡೆಯುವ ವಿಶೇಷ ಪಿತೃವಾಯ್ ಸ್ಮಾರಕ ವಾರ್ಷಿಕ ಶಕ್ತಿ ಉತ್ಸವ ತರಗತಿಗೆ 9ನೇ ತಾರೀಕು ಆಗಸ್ಟ್ ಭಾನುವಾರ ನಡೆಯುವ ಈ ಉತ್ಸವದಲ್ಲಿ ಖಂಡಿತವಾಗಿಯೂ ಭಾಗವಹಿಸುತ್ತೇನೆ. ಪರಮಧಾಮದಲ್ಲಿರುವ ಪರಂಜಿಯವರ 4 ಧಾಮಗಳ ದಿವ್ಯ ಆಶೀರ್ವಾದವನ್ನು ನಾನು ಸ್ವತಃ ಪಡೆಯುತ್ತೇನೆ ಮತ್ತು ಅದರ ಮಹತ್ವವನ್ನು ಇತರರಿಗೂ ತಿಳಿಸಿ ಅವರನ್ನು ಭಾಗವಹಿಸಲು ಉತ್ತೇಜಿಸುತ್ತೇನೆ. ಈ ಭಕ್ತಿ ಮಾಸದಲ್ಲಿ ಪರಂಜಿಯವರು ನನ್ನ ಮನೆಗೆ ಬಂದು ನನ್ನಲ್ಲೂ ಹಾಗೂ ನನ್ನ ಕುಟುಂಬದಲ್ಲೂ ಈಗಿರುವುದಕ್ಕಿಂತ ಹೆಚ್ಚು ಸುಖ, ಶಾಂತಿ, ಧನ, ಸಮೃದ್ಧಿ, ಉತ್ತಮ ಆರೋಗ್ಯ, ರಕ್ಷಣೆ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೆಚ್ಚಾಗುವಂಥ ಮಾರ್ಗವು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಇದಕ್ಕಾಗಿ ನನ್ನ ಸಾಮರ್ಥ್ಯದ ಅನುಗುಣವಾಗಿ ಸಿದ್ಧಪಡಿಸಿದ ಪರಂ ಪ್ರತೀಕವನ್ನು ಪರಂಧಾಮಕ್ಕೆ ಬಂದು ಅಥವಾ ಮಾಸಿಕ ಪತ್ರಿಕೆಯ ಮೂಲಕ ಕೊರಿಯರ್ನಲ್ಲಿ ತರಿಸಿಕೊಳ್ಳುತ್ತೇನೆ. ಹಾಗೆಯೇ ಪಿತೃವಾಯ್ ಸಂಪೂರ್ಣ ಪರಂಜಿ ಭಕ್ತಿ ಮಾಸದ ಶಿಬಿರದಲ್ಲಿ ಸಾಮೂಹಿಕ ದಿವ್ಯ ಶಕ್ತಿಯನ್ನು ಸ್ವೀಕರಿಸುತ್ತೇನೆ. ಹೇ ಪರಂಜಿ, ಈ ಸಂಪೂರ್ಣ ಭಕ್ತಿ ಮಾಸದ ಸಂಪೂರ್ಣ ಫಲವನ್ನು ಪಡೆಯಲು 15ನೇ ತಾರೀಕು ಆಗಸ್ಟ್ 2026ರಂದು ಪರಂಧಾಮ ಸೆಕ್ಟರ್ 19 ಫರೀದಾಬಾದಿನಲ್ಲಿ ನಡೆಯುವ ಪಿತೃವಾಯ್ ಭಕ್ತಿ ಮಾಸ ಸಂಪೂರ್ಣ ಶಿಬಿರದಲ್ಲಿ ನಾನು ಸ್ವತಃ ಭಾಗವಹಿಸುತ್ತೇನೆ ಮತ್ತು ಇತರರಿಗೂ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಾಮೂಹಿಕ ಪತ್ರ ಮಾಡಿ ನನ್ನ ಇಚ್ಛಾಪತ್ರವನ್ನು ಪರಂಜಿಯವರಿಗೆ ಸಮರ್ಪಿಸಿ ನನ್ನ ದೊಡ್ಡ ಇಚ್ಛೆಗಳನ್ನು ಈಡೇರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಲ್ ಮತ್ತು ಪರಂ ಭೋಜನವನ್ನು ಸ್ವೀಕರಿಸಿ ಸದಾ ಆರೋಗ್ಯದಿಂದ ಇರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಸಿದ್ಧ ಸಾಹಿತ್ಯವನ್ನು ಪಡೆದು ಅದನ್ನು ಜೀವನದಲ್ಲಿ ಅಳವಡಿಸಿ ಅನುಸರಿಸಿ ನನ್ನ ಜೀವನವನ್ನು ಈಗಿಗಿಂತ ಹೆಚ್ಚು ಸುಖಮಯ ಮತ್ತು ಆರೋಗ್ಯಕರ ಹಾಗೂ ಸಂತೋಷಭರಿತವಾಗಿಸಿಕೊಳ್ಳುತ್ತೇನೆ. ಪರಂಜಿ, ಈ ತಿಂಗಳಿನಲ್ಲಿ ನಡೆಯುವ ಎಲ್ಲ ವಿಶೇಷ ಉತ್ಸವಗಳು ನನಗೂ ನನ್ನ ಕುಟುಂಬಕ್ಕೂ ಶುಭದಾಯಕವಾಗಿರಲಿ. ನನ್ನ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಸ್ನೇಹ, ವಿಶ್ವಾಸ ಮತ್ತು ಹೊಂದಾಣಿಕೆ ಇನ್ನಷ್ಟು ಹೆಚ್ಚಾಗಲಿ. ಇದಕ್ಕಾಗಿ 15ನೇ ತಾರೀಕು ಆಗಸ್ಟ್ 2026ರಂದು ನಡೆಯುವ ಪಿತೃವಾಯ್ ಹರಿಯಾಲಿ ತೀಸ್ ಪಪ್ರಿನಲ್ಲಿ ಭಾರತಿ ಮಾಜಿಯವರೊಂದಿಗೆ ನಾನು ಪತ್ರವನ್ನು ಮಾಡಿ ಸಾಕಷ್ಟು ಅನುಕೂಲವನ್ನು ಪಡೆಯುತ್ತೇನೆ. ಹೇ ಪರಂಜಿ, ನೀವು ನಮ್ಮ ಇಷ್ಟ ದೇವರು, ಗುರುಗಳು ಮತ್ತು ಒಬ್ಬ ಅಣ್ಣನಂತೆ ಸದಾ ನಮ್ಮನ್ನು ರಕ್ಷಿಸಿ ಸರಿಯಾದ ದಾರಿಯನ್ನು ತೋರಿಸುತ್ತೀರಾ ಹಾಗೂ ಆಶೀರ್ವದಿಸುತ್ತೀರಾ. ಈ ಆಶೀರ್ವಾದಕ್ಕಾಗಿ ನಾನು 22ನೇ ತಾರೀಕು ಆಗಸ್ಟ್ ಶುಕ್ರವಾರ ನಡೆಯಲಿರುವ ಪಿತೃವಾಯ್ ರಕ್ಷಾಬಂಧನ ವಿಶೇಷ ತರಗತಿಗೆ
ತಪ್ಪದೆ ಭಾಗವಹಿಸಿ ಅದರ ಸಂಪೂರ್ಣ ಲಾಭವನ್ನು ಪಡೆಯುತ್ತೇನೆ. ಮೊದಲು ಪರಂಜಿಯವರಿಗೆ ರಕ್ಷಾಸೂತ್ರವನ್ನು ಸಮರ್ಪಿಸಿ ನಂತರ ಸಾಮೂಹಿಕ ಪತ್ರವನ್ನು ಮಾಡುತ್ತೇನೆ. ಬರುವ ತಿಂಗಳು ನನ್ನ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ತುಂಬ ಶುಭಕರವಾಗಿರಲಿ. ನನ್ನ ಆದಾಯ ಹೆಚ್ಚಾಗಲಿ, ಸಮೃದ್ಧಿ ವೃದ್ಧಿಯಾಗಲಿ. ನಾನು ಪ್ರಾಮಾಣಿಕವಾಗಿ ಸಂಪಾದಿಸಿ ವಿವೇಕದಿಂದ ಖರ್ಚು ಮಾಡಿ ಸ್ವಲ್ಪ ಉಳಿತಾಯವನ್ನು ಮಾಡಿ ನನ್ನ ಆದಾಯದ ಒಂದು ಭಾಗವನ್ನು P3Y ಪ್ರಚಾರ ಸೇವೆಗೆ ಸಮರ್ಪಿಸುವಂಥ ಅವಕಾಶವನ್ನು ಮಾಡಿಕೊಡಿ ಎಂದು ಕೋರಿಕೊಳ್ಳುತ್ತೇನೆ. ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣ ಅನಗತ್ಯ ಖರ್ಚುಗಳಿಗೆ ಅಥವಾ ವೈದ್ಯಕೀಯ ವೆಚ್ಚಕ್ಕೆ ಹೋಗದಂತೆ ಕಾಪಾಡಿ. ನನಗೆ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ P3Y ಮೂಲಕ ಉತ್ತಮ ಫಲಿತಾಂಶ ದೊರೆತಿದೆ. ಯಾವುದೇ ಕಾರಣದಿಂದಾದ ಸಾಲ ಶೀಘ್ರದಲ್ಲೇ ತೀರಲಿ. ಸಿಲುಕಿರುವ ಅಥವಾ ಬರಬೇಕಾದ ಹಣ ಬೇಗನೆ ಮರಳಿ ಬರಲಿ. ಮಂದಿ, ಸ್ಪರ್ಧೆ ಅಥವಾ ಹವಾಮಾನದ ಯಾವುದೇ ಕೆಟ್ಟ ಪರಿಣಾಮವು ನನ್ನ ವ್ಯಾಪಾರ ಅಥವಾ ಉದ್ಯೋಗದ ಮೇಲೆ ಬೀಳದಿರಲಿ. ಇದಕ್ಕಾಗಿ ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಗೆ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ P3Y ಲಕ್ಷ್ಮೀ ಸಮೃದ್ಧಿ ತರಗತಿಯನ್ನು ನಾನು ತಪ್ಪದೆ ಭಾಗವಹಿಸುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಗೂ ಭಾಗವಹಿಸಿ ನಾನು ಸುಖಿಯಾಗಿ ಧನವಂತಳಾಗಿರುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಮಳೆಗಾಲದಲ್ಲಿ ಉಂಟಾಗುವ ವಿವಿಧ ರೋಗಗಳಿಂದ, ಹವಾಮಾನದ ದುಷ್ಪರಿಣಾಮಗಳಿಂದ, ಪ್ರಕೃತಿ ವಿಕೋಪಗಳಿಂದ ಹಾಗೂ ಡೆಂಗು, ಮಲೇರಿಯಾ, ಡಯರಿಯಾ, ಅಲರ್ಜಿ ಸೋಂಕುಗಳು ಮತ್ತು ಇತರ ಎಲ್ಲ ರೀತಿಯ ರೋಗಗಳಿಂದ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ರಕ್ಷಿಸಿ. ಇದಕ್ಕಾಗಿ ಕೊನೆಯ ಭಾನುವಾರ ಸಂಜೆ 7 ಗಂಟೆಗೆ ನಡೆಯುವ P3Y ಮಾಸಿಕ ರೋಗ ನಿವಾರಣಾ ತರಗತಿಯನ್ನು 30ನೇ ಆಗಸ್ಟ್ 2026ರಂದು ನಾನು ತಪ್ಪದೆ ಭಾಗವಹಿಸುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ಪ್ರತಿ 2ನೇ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನಡೆಯುವ P3Y ರೋಗ ನಿವಾರಣಾ ಸಂಶೋಧನಾ ತರಗತಿಗೆ ಭಾಗವಹಿಸಿ ನಾನು ರೋಗಗಳಿಂದ ಸುರಕ್ಷಿತವಾಗಿರಲು ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರ ಉತ್ತಮ ಆರೋಗ್ಯದಿಂದ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಹೇ ಪರಂಜಿ, ನನ್ನ ಪೂರ್ವಜರು ಆಶೀರ್ವಾದ ಮತ್ತು ಅನುಗ್ರಹವು ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ. ನಿಂತಿರುವ ಎಲ್ಲ ಕೆಲಸಗಳು ಶೀಘ್ರದಲ್ಲೇ ನೆರವೇರಲಿ. ನಮ್ಮ ಪೂರ್ವಜರು ತೃಪ್ತರಾಗಿ ತಮ್ಮ ವಂಶಸ್ಥರಿಗೆ ಆಶೀರ್ವಾದ ಮಾಡಲಿ. ಯಾವುದೇ ರೀತಿಯ ಪಿತೃದೋಷ, ಭಾಗ್ಯದೋಷ, ಪರಿಸ್ಥಿತಿ ದೋಷ, ದೃಷ್ಟಿದೋಷ, ಇತರರು ಮಾಡಿದ ಕೆಟ್ಟ ಪ್ರಭಾವ, ವಿರೋಧಿಗಳ ದುಷ್ಪರಿಣಾಮವು, ಗ್ರಹದೋಷ, ವಾಸ್ತುದೋಷ ಹಾಗೂ ಕಾಲಸರ್ಪ ದೋಷಗಳು ನಿವಾರಣೆಯಾಗಲಿ. ಇದಕ್ಕಾಗಿ 12ನೇ ತಾರೀಕು ಆಗಸ್ಟ್ ಬುಧವಾರ ನಡೆಯುವ P3Y ಅಮಾವಾಸ್ಯ ತರಗತಿಯಲ್ಲಿ ನಾನು ತಪ್ಪದೇ ಭಾಗವಹಿಸುತ್ತೇನೆ. ಸಾಧ್ಯವಾದಷ್ಟು ನನ್ನ ಮನೆಯಲ್ಲಿ P3Y ಅಮಾವಾಸ್ಯ ಗೂಗಲ್ ಮೀಟಿನ ತರಗತಿಯನ್ನು ಆಯೋಜಿಸಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೇನೆ. ಹೇ ಪರಂಜಿ, P3Y ಅಭ್ಯಾಸದ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಉತ್ತಮವಾಗಲಿ. ಪರಂಜಿ, ನನಗೆ ಮಾತಿನ ಶಕ್ತಿಯನ್ನು ನೀಡಿ, ನಿಮ್ಮ ವಾಣಿಯನ್ನು ನೀಡಿ ಮತ್ತು ದೃಢ ಮನೋಬಲವನ್ನು ನೀಡಿ. ಇದರ ಮೂಲಕ ನನಗೆ ಪರಿಚಯವಿಲ್ಲದವರಿಗೂ P3Y ಪ್ರಚಾರ ಮಾಡುವಂಥ ಶಕ್ತಿಯನ್ನು ಕೊಡಿ. P3Y ಗುಡ್ ಲಕ್ ಕಾರ್ಡುಗಳ ಮೂಲಕ ಹೆಚ್ಚಿನ ಜನರಿಗೆ P3Y ಪರಿಚಯಿಸಲು ಹಾಗೂ ಅವರಿಗೆ ಅದರ ಲಾಭ ತಿಳಿಸಿಕೊಡುವಂಥ ಶಕ್ತಿಯನ್ನು ನೀಡಿ. ನಾನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಹಾಗೂ P3Y NCR ಇಂಡಿಯಾ ಫೇಸ್ಬುಕ್ ಮೂಲಕ ಪ್ರತಿದಿನ ಬೆಳಗ್ಗೆ ನಡೆಯುವ 11 ಗಂಟೆಯ ಕ್ಲಾಸನ್ನು ಮತ್ತು ಸಂಜೆ 7 ಗಂಟೆಗೆ ನಡೆಯುವ P3Y ಆನ್ಲೈನ್ ಲೈವ್ ತರಗತಿಗಳ ಮಾಹಿತಿಯನ್ನು ತಿಳಿಸುತ್ತೇನೆ. ಅವರಿಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡುವಂತೆ ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ಮೂಲಕ P3Y ಕಲಿತ ಎಲ್ಲರ ಜೀವನವು ಉತ್ತಮ ಬದಲಾವಣೆಗಳು ಆಗಲಿ. ಅದರಿಂದ ಪರಂಜಿಯವರ ಕೀರ್ತಿ ಗೌರವ ಹೆಚ್ಚಾಗಲಿ ಮತ್ತು ನನಗೂ ಒಳ್ಳೆಯ ಹೆಸರು ದೊರೆಯಲಿ. ಹೇ ಪರಂಜಿ, ನನ್ನ ವಿದ್ಯಾಭ್ಯಾಸ ಹಾಗೂ ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮತ್ತು ವೃತ್ತಿ ಜೀವನವು ಯಶಸ್ವಿಯಾಗಿರಲಿ. ಈ ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಆತ್ಮವಿಶ್ವಾಸದಿಂದ ಇರಲಿ.
ಶಿಕ್ಷಕರು ಮತ್ತು ಸ್ನೇಹಿತರಿಂದ ಉತ್ತಮ ಸಹಕಾರ ದೊರೆಯಲಿ. ಶ್ರದ್ಧೆಯಿಂದ ಓದಿ. ಪ್ರತಿದಿನ ವಿದ್ಯಾರ್ಥಿ ನಿವೇದನವನ್ನು ಓದುವುದರಿಂದ ಹೆಚ್ಚಿನ ಕಾನ್ಫಿಡೆನ್ಸ್ ಬೆಳೆಯಲಿ. ಈ ಸಂಪೂರ್ಣ ಶೈಕ್ಷಣಿಕ ವರ್ಷವು ಸುಖಕರ ಹಾಗೂ ಯಶಸ್ವಿಯಾಗಿರಲಿ. ಇದಕ್ಕಾಗಿ ಮಾಸಿಕ ಸುದ್ದಿ ಪತ್ರಿಕೆಯಲ್ಲಿ ತಿಳಿಸಿರುವ ಎಲ್ಲ ವಿದ್ಯಾರ್ಥಿ ತರಗತಿಗಳನ್ನು ಭಾಗವಹಿಸಿ ನನ್ನ ದಿವ್ಯ ಶಕ್ತಿಯನ್ನು ನಿರಂತರವಾಗಿ ವೃದ್ಧಿಸಿಕೊಳ್ಳುತ್ತೇನೆ. ಆಗಸ್ಟ್ ತಿಂಗಳಿನಲ್ಲಿ ನಡೆಯುವ P3Y ಮಾಸಿಕ ಶಿವರಾತ್ರಿ ಕ್ಲಾಸ್, P3Y ಪೂರ್ಣಿಮಾ ತರಗತಿ, P3Y ಏಕಾದಶಿ ತರಗತಿ ಹಾಗೂ ಇತರ ಎಲ್ಲ ವಿಶೇಷ ಉತ್ಸವಗಳ ಲಾಭವನ್ನು ಪಡೆದು ಈ ತಿಂಗಳು ನನಗೂ ನನ್ನ ಕುಟುಂಬಕ್ಕೂ ಅತ್ಯಂತ ಮಂಗಳಕರವಾಗಿರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಜುಲೈ 2026 ತಿಂಗಳಲ್ಲಿ ಪರಂಜಿಯವರ ಕೃಪೆಯಿಂದ ನನಗೆ ದೊರೆತ ಎಲ್ಲ ಸುಂದರ ಅನುಭವಗಳು ನನ್ನ ದರ್ವ ಡೈರಿಯಲ್ಲಿ ದಾಖಲಿಸುತ್ತೇನೆ. ಹಾಗೆಯೇ P3Y ಅನುಭವದ ವಿಡಿಯೋ ಅಥವಾ ಆಡಿಯೋವನ್ನು ತಯಾರಿಸಿ ಗುಂಪಿನಲ್ಲಿ ಹಂಚಿಕೊಂಡು P3Y ಪ್ರಚಾರದ ಸೇವೆ ಮಾಡುವ ಶಕ್ತಿಯನ್ನು ಪಡೆಯುತ್ತೇನೆ. ಹೇ ಪರಂಜಿ, ನಿಮ್ಮ ಅಪಾರ ಕೃಪೆಯಿಂದ ನನ್ನ ಜುಲೈ ತಿಂಗಳು ಅತ್ಯಂತ ಸುಖಕರವಾಗಿ ಕಳೆಯಿತು. ಅದಕ್ಕಾಗಿ ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ನಿಯಮಿತವಾಗಿ P3Y ಅಭ್ಯಾಸ ಮಾಡುವ ಮೂಲಕ ಈ ಆಗಸ್ಟ್ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚು ಸುಖ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸಿನಿಂದ ಕೂಡಿರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಈ ಇಚ್ಛೆಯನ್ನು ಪೂರ್ಣಗೊಳಿಸಿ. 10ನೇ ವಾಕ್ಯ. ನನ್ನ ಇಚ್ಛೆ ನೆರವೇರಿದ ನಂತರ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಕಾಣಿಕೆಯ ಮೊತ್ತವನ್ನು ಪರಂಜಿಯವರಿಗೆ ಸಮರ್ಪಿಸುತ್ತೇನೆ. ಹಾಗೆಯೇ 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ ಮತ್ತು 1 ಹೂವನ್ನು ಸಮರ್ಪಿಸುತ್ತೇನೆ. 11ನೇ ವಾಕ್ಯ. ನನ್ನ ಇಚ್ಛೆ ನೆರವೇರಿದ ನಂತರ ಈ ತಿಂಗಳಿನಲ್ಲಿ 11 ಹೊಸ ವ್ಯಕ್ತಿಗಳಿಗೆ ಯಾವುದೇ ಮಾಧ್ಯಮದ ಮೂಲಕ P3Y ಅನ್ನು ಪರಿಚಯಿಸಿ ಕಲಿಸಿಕೊಡುತ್ತೇನೆ. ಹೇ ಪರಂಜಿ, ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಮತ್ತು ನನ್ನ ಎಲ್ಲ ಶುಭ ಮತ್ತು ಮಂಗಳಕರ ಇಚ್ಛೆಗಳು ಶೀಘ್ರವಾಗಿ ನೆರವೇರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶರಣಂ ಶರಣಂ ಗಚ್ಚಾಮಿ.